ಪ್ರಿಯರೇ, ನಾವೆಲ್ಲರೂ ಈ ಪವಿತ್ರ ವಾರಕ್ಕೆ ಕಾಲಿಡುತ್ತಿದ್ದೇವೆ. ಈ ಪಾಮ್ ಸಂಡೆಯ ದಿನ ಜೆರುಸಲೇಮಿನ ಕಡೆಗೆ ಹೊರಟ ಯೇಸುವಿನ ಜೊತೆ ನಮ್ಮ ಹೃದಯಗಳನ್ನು ನಾವು ಜೋಡಿಸೋಣ. ಆತನ ಶ್ರಮ, ಮರಣ ಮತ್ತು ಪುನರುತ್ಥಾನದ ಈ ಪ್ರಯಾಣದಲ್ಲಿ ಆತನ ಜೊತೆಗೆ ನಡೆಯಲು ನಮಗೆಲ್ಲರಿಗೂ ಇದೊಂದು ಆಹ್ವಾನ. ನೋಡಿ, ಶತಮಾನಗಳ ಹಿಂದೆಯೇ ಪ್ರವಾದಿ ಜಕರಿಯ ಹೇಳಿದ ಮಾತು ಇದು. ಇದರ ಅರ್ಥ ತುಂಬ ಸರಳ. ಮುಂದೆ ಬರಲಿರುವ ರಾಜನು ಅಹಂಕಾರದಿಂದ ಯುದ್ಧ ಕುದುರೆಯ ಮೇಲೆ ಬರುವುದಿಲ್ಲ, ಬದಲಾಗಿ ದೀನತೆಯಿಂದ ಶಾಂತಿಯ ಸಂಕೇತವಾದ ಕತ್ತೆಯ ಮೇಲೆ ಕುಳಿತು ಬರ್ತಾನೆ ಅಂತ. ಇಂದು ನಾವು ನೋಡ್ಲಿರುವ ಈ ಇಡೀ ಘಟನೆಯ ಹಿಂದಿರುವ ಮುಖ್ಯ ಅಂಶವೇ ಈ ದೀನತೆ ಮತ್ತು ಶಾಂತಿ. ಒಂದು ಕ್ಷಣ ಆ ದಿನದ ಜೆರುಸಲೆಮ್ ಹೇಗಿತ್ತು ಅಂತ ಕಣ್ಮುಂದೆ ತಂದುಕೊಳ್ಳಿ. ಪಾಸೋವರ್ ಹಬ್ಬದ ಸಮಯ. ನಗರವೆಲ್ಲ ಜನರಿಂದ ತುಂಬಿ ತುಳುಕುತ್ತಿದೆ. ವಾತಾವರಣದಲ್ಲಿ ಒಂದು ರೀತಿ ನಿರೀಕ್ಷೆ, ಕುತೂಹಲ, ಸ್ವಲ್ಪ ಆತಂಕ ಕೂಡ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಒಂದಲ್ಲ ಎರಡು ಬೇರೆ ಬೇರೆ ಮೆರವಣಿಗೆಗಳು ನಗರದೊಳಗೆ ಬರ್ತಾ ಇದ್ವು. ಸರಿ, ಹಾಗಾದ್ರೆ ಬನ್ನಿ ಈ ಕಥೆಯೊಳಗೆ ಇನ್ನಷ್ಟು ಆಳವಾಗಿ ಹೋಗೋಣ. ಮೊದಲು ಪೂರ್ವದ ದಿಕ್ಕಿನಿಂದ ಅಂದ್ರೆ ಸೂರ್ಯ ಹುಟ್ಟುವ ಕಡೆಯಿಂದ ಬರ್ತಾ ಇದ್ದ ಮೆರವಣಿಗೆಯನ್ನ ಗಮನಿಸೋಣ. ಯೇಸುವಿನ ಈ ಎಂಟ್ರಿ ಇದೆಯಲ್ಲ, ಇದರಲ್ಲಿ ತುಂಬಾನೇ ಆಳವಾದ ಅರ್ಥ ಇದೆ. ಆಗಿನ ಕಾಲದ ಜನ ಅನ್ಕೊಂಡಿದ್ರು, ಯಾರೋ ಒಬ್ಬ ಪರಾಕ್ರಮಿ ರಾಜ ಬಂದು ತಮ್ಮನ್ನ ಆಳ್ತಿದ್ರೋ ರೋಮನ್ನರನ್ನ ಓಡಿಸ್ತಾನೆ ಅಂತ. ಆದ್ರೆ ಬಂದಿದ್ದು ಯಾರು? ಯುದ್ಧದ ಕುದುರೆ ಮೇಲೆ ಕೂತ ರಾಜನಲ್ಲ, ಬದಲಿಗೆ ಶಾಂತಿಯ ಸಂಕೇತವಾದ ಒಂದು ಸಣ್ಣ ಕತ್ತೆ ಮೇಲೆ ಕೂತಿದ್ದ ಒಬ್ಬ ದೀನ ರಾಜ. ಆತನ ಉದ್ದೇಶ ಗೆಲ್ಲುವುದಾಗಿರ್ಲಿಲ್ಲ, ಬದಲಿಗೆ ಪ್ರೀತಿಗಾಗಿ ತನ್ನನ್ನೇ ಒಪ್ಪಿಸಿಕೊಡುವುದಾಗಿತ್ತು. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಯೇಸು ಪೂರ್ವದಿಂದ ಬರ್ತಾ ಇದ್ರೆ, ಅದೇ ಸಮಯಕ್ಕೆ ಪಶ್ಚಿಮದಿಂದ ಅಂದ್ರೆ ವಿರುದ್ಧ ದಿಕ್ಕಿನಿಂದ ಇನ್ನೊಂದು ಬಹಳ ದೊಡ್ಡ ಮೆರವಣಿಗೆ ನಗರವನ್ನು ಪ್ರವೇಶಿಸುತ್ತಿತ್ತು. ಇದು ಕೇವಲ ಎರಡು ಮೆರವಣಿಗೆಗಳಲ್ಲ, ಬದಲಿಗೆ ಎರಡು ಬೇರೆ ಬೇರೆ ಪ್ರಪಂಚಗಳೇ ಮುಖಾಮುಖಿಯಾದ ಹಾಗೆ. ಇತಿಹಾಸಕಾರರು ಹೇಳುವ ಪ್ರಕಾರ ಪಶ್ಚಿಮದಿಂದ ಬರ್ತಾ ಇದ್ದಿದ್ದು ರೋಮನ್ ಗವರ್ನರ್ ಪಾಂಟಿಯಸ್ ಪಿಲಾತನ ಸೇನೆ. ಒಂದು ಕಡೆ ಹೊಸ ಮುಂಜಾಣೆಯನ್ನ, ಹೊಸ ಭರವಸೆಯನ್ನ ಸಾರುವ ಶಾಂತಿಯ ಮೆರವಣಿಗೆ. ಇನ್ನೊಂದು ಕಡೆ ಸೂರ್ಯ ಮುಳುಗುವ ದಿಕ್ಕಿನಿಂದ ಬರ್ತಾ ಇದ್ದ ಅಧಿಕಾರ ಮತ್ತು ಶಕ್ತಿಯ ದರ್ಪದ ಪ್ರದರ್ಶನ. ಈ ವ್ಯತ್ಯಾಸವನ್ನ ಸ್ವಲ್ಪ ಗಮನಿಸಿ. ಯೇಸು ಕೂತಿದ್ದು ಒಂದು ಸಣ್ಣ ದೀನ ಕತ್ತೆಯ ಮೇಲೆ. ಆದ್ರೆ ಪಿಲಾತ, ಅವನು ಕೂತಿದ್ದು ಯುದ್ಧದ, ದಬ್ಬಾಳಿಕೆಯ ಸಂಕೇತವಾದ ರೋಮನ್ ಯುದ್ಧದ ಕುದುರೆ ಮೇಲೆ. ಯೇಸುವಿನ ಜೊತೆ ಇದ್ದವರು ಸಾಮಾನ್ಯ ಜನ, ಬಡವರು, ಶಿಷ್ಯರು. ಪಿಲಾತನ ಜೊತೆ ಇದ್ದವರು ಖಡ್ಗ ಹಿಡಿದು ರಕ್ಷಕವಚ ಹಾಕೊಂಡ ಸೈನಿಕರು. ಜನರು ಯೇಸುವನ್ನ ಸ್ವಾಗತಿಸಿದ್ದು ಹೇಗೆ? ತಮ್ಮ ಬಟ್ಟೆಗಳನ್ನ, ಗರಿಗಳನ್ನ ದಾರಿಯಲ್ಲಿ ಹಾಸಿ. ಇದು ಸಂಪೂರ್ಣ ಶರಣಾಗತಿಯ, ಪ್ರೀತಿಯ ಸಂಕೇತವಾಗಿತ್ತು. ಆದ್ರೆ ಪಿಲಾತನ ಮೆರವಣಿಗೆಯ ಉದ್ದೇಶವೇ ಬೇರೆ. ಆಯುಧಗಳ ಪ್ರದರ್ಶನದ ಮೂಲಕ ಜನರನ್ನ ಹೆದರಿಸಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು. ಒಂದು ಕಡೆ ಪ್ರೀತಿಯ ರಾಜ್ಯ, ಇನ್ನೊಂದು ಕಡೆ ಭಯದ ಸಾಮ್ರಾಜ್ಯ. ನೋಡಿ, ಈ ಎರಡು ಮೆರವಣಿಗೆಗಳು ಕೇವಲ ಅನ್ನಿನ ಒಂದು ಘಟನೆಯಲ್ಲ. ಅವು ಇವತ್ತಿಗೂ ನಮ್ಮ ಬದುಕಿನಲ್ಲಿರೋ ಎರಡು ಬೇರೆ ಬೇರೆ ದಾರಿಗಳನ್ನ, ಎರಡು ಜೀವನ ಶೈಲಿಗಳನ್ನ ತೋರಿಸ್ತವೆ. ಈ ಪ್ರಾಬಲ್ಯದ ಮಾರ್ಗ ಅಂದ್ರೆ ಏನು? ಇದು ಪ್ರಪಂಚವನ್ನ ನಾವು ಮತ್ತು ಅವರು ಅಂತ ನೋಡೋದು. ಗೆಲ್ಲೋರು ಸೋಲೋರು ಅಂತ ಭಾಗ ಮಾಡೋದು. ಎಲ್ಲದರಲ್ಲೂ ನಾನು, ನನಗೇನ್ ಸಿಗುತ್ತೆ ಅನ್ನೋ ಯೋಚನೆ. ಬೇರೆಯವರೆಲ್ಲ ನನ್ಗುಪಯೋಗಕ್ಕೆ ಬರೋ ವಸ್ತುಗಳು ಅಥವಾ ನನ್ನ ದಾರಿಗೆ ಅಡ್ಡ ಬರೋ ಅಡೆತಡೆಗಳು ಅಷ್ಟೆ. ಆದ್ರೆ ಯೇಸುವಿನ ಮಾರ್ಗ, ಈ ದೀನತೆಯ ಮಾರ್ಗ ಇದೆಯಲ್ಲ, ಇದು ಇದಕ್ಕೆ ತದ್ವಿರುದ್ಧ. ಇದು ನನಗಾಗಿ ಅಲ್ಲ, ಬೇರೆಯವರಿಗಾಗಿ ಅನ್ನೋ ಮನೋಭಾವ. ಸ್ವಾರ್ಥವನ್ನ ಬಿಟ್ಟು ಕೃತಜ್ಞತೆಯಿಂದ ಬದುಕೋದು. ಅಷ್ಟೇ ಅಲ್ಲ, ಸಾಮಾನ್ಯ ಸಂಗತಿಗಳಲ್ಲೂ ಅಂದ್ರೆ ಒಂದು ರೊಟ್ಟಿಯಲ್ಲಿ, ದ್ರಾಕ್ಷಾರಸದಲ್ಲಿ, ಕ್ಷಮೆಯಲ್ಲಿ ದೇವರನ್ನ ಕಾಣೋದು. ಸರಿ, ಇದೆಲ್ಲ ಆಗಿ 2000 ವರ್ಷಗಳಾಯ್ತು ಅಂತ ನಾವು ಸುಲಭವಾಗಿ ಹೇಳ್ಬಿಡಬಹುದು. ಆದರೆ ಈ ಹಳೆಯ ಕಥೆಗೂ ನಮ್ಮ ಇವತ್ತಿನ ಜೀವನಕ್ಕೂ ಏನು ಸಂಬಂಧ? ನಿಜ ಏನಪ್ಪಾ ಅಂದ್ರೆ, ಈ ಎರಡೂ ಮೆರವಣಿಗೆಗಳು ಇವತ್ತಿಗೂ ನಿಂತಿಲ್ಲ. ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ, ಅಷ್ಟೇ ಯಾಕೆ ನಮ್ಮ ಸ್ವಂತ ಹೃದಯದೊಳಗೆ ಪ್ರತಿದಿನ ಈ ಸಂಘರ್ಷ ನಡೀತಾನೇ ಇರುತ್ತೆ. ಪ್ರಾಬಲ್ಯದ ಮಾರ್ಗ ಬೇಕಾ ಅಥವಾ ದೀನತೆಯ ಮಾರ್ಗ ಬೇಕಾ ಅಂತ ನಾವು ಪ್ರತಿಕ್ಷಣವೂ ಆಯ್ಕೆ ಮಾಡ್ತಾನೇ ಇರ್ತೀವಿ. ಹಾಗಾದ್ರೆ ಈಗ ನಾವು ನಮ್ಮನ್ನೇ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕಾದ ಸಮಯ ಬಂದಿದೆ. ತುಂಬಾನೇ ಪ್ರಾಮಾಣಿಕವಾಗಿ ನಮ್ಮನ್ನು ನಾವೇ ನೋಡ್ಕೊಳ್ಳೋಣ. ನಾವು ಬೆಳಿಗ್ಗೆ ಹೊಸ್ಸನ್ನ ಅಂತ ಗರಿಬೀಸಿ, ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಸ್ವಾರ್ಥಕ್ಕಾಗಿ ಅವನನ್ನ ಶಿಲುಬೆಗೇರಿಸಿ ಅಂತ ಮನಸ್ಸಲ್ಲೇ ಕೂಗ್ತೀವಾ? ಭಾನುವಾರದ ಭಕ್ತಿ ಸೋಮವಾರದ ಬದುಕಿನಲ್ಲಿ ಮಾಯ ಆಗುತ್ತಾ? ನಮ್ಮ ನಿಷ್ಠೆ ಅಷ್ಟು ಸುಲಭವಾಗಿ ಬದಲಾಗುತ್ತಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಬೇಕು. ಈ ಆಧುನಿಕ ಕಾಲದ ಒಂದು ಸಣ್ಣ ದೃಷ್ಟಾಂತವನ್ನು ಕೇಳಿ.
ಟ್ರಾಫಿಕ್ ಪೊಲೀಸ್ ಒಬ್ರು ಯೂ-ಟರ್ನ್ ಮಾಡ್ಬಾರ್ದು ಅಂತ ಬೋರ್ಡ್ ಇದ್ರೂ ಯೂ-ಟರ್ನ್ ಮಾಡಿದ ಒಬ್ಬ ಡ್ರೈವರನ್ನ ನಿಲ್ಸಿ ಕೇಳಿದ್ರು. ಅದಕ್ಕೆ ಆ ಡ್ರೈವರ್ ಕೊಟ್ಟ ಉತ್ತರ ಏನಾಗಿತ್ತು ಗೊತ್ತಾ? ಸರ್, ನಾನು ಬೋರ್ಡ್ ನೋಡಿದೆ, ಆದರೆ ನಿಮ್ಮನ್ನ ನೋಡಿಲ್ಲ ಅಂತ. ಇದರ ಅರ್ಥ, ಅವನಿಗೆ ನಿಯಮ ಗೊತ್ತಿತ್ತು, ಆದ್ರೆ ಅಧಿಕಾರವನ್ನು ಅಥವಾ ಅದರ ಹಿಂದಿನ ವ್ಯಕ್ತಿಯನ್ನು ಅವನು ಬೇಕಂತಲೇ ಕಡೆಗಣಿಸಿದ. ನೋಡಿ, ನಮ್ಮ ಜೀವನದಲ್ಲೂ ಆಗೋದು ಇದೇ ಅಲ್ವಾ? ನಮಗೆ ಯಾವುದು ಸರಿ, ಯಾವುದು ತಪ್ಪು ಅಂತ ಗೊತ್ತಿರುತ್ತೆ. ಆದ್ರೂ ನಮ್ಮ ಆಸೆ, ನಮ್ಮ ಅನುಕೂಲ, ನಮ್ಮ ಭಯ ಅನ್ನೋ ಬೋರ್ಡ್ಗಳನ್ನೇ ನಾವು ನೋಡ್ತೀವಿ. ಈ ಗಡಿಬಿಡಿಯಲ್ಲಿ ನಮ್ಮ ಮುಂದೆಯೇ ನಿಂತಿರೋ ಯೇಸುವನ್ನ, ಆತನ ಮಾತನ್ನ ನಾವು ನೋಡೋದೇ ಇಲ್ಲ, ಕೇಳೋದೇ ಇಲ್ಲ. ನಮ್ಮ ಸ್ವಾರ್ಥದ ಯೂ-ಟರ್ನ್ಗಳು ನಮ್ಮನ್ನ ದೇವರಿಂದ ದೂರ ಮಾಡುತ್ತವೆ. ಹಾಗಾಗಿ ಈ ಪವಿತ್ರ ವಾರ ಅನ್ನೋದು ಕೇವಲ ಹಳೆಯ ಕಥೆಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಬದಲಿಗೆ ನಮ್ಮ ದೃಷ್ಟಿಯನ್ನ ಸರಿಪಡಿಸ್ಕೊಳ್ಳೋಕೆ, ಹೊಸ ಕಣ್ಣುಗಳಿಂದ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಲು ಕಲಿಯೋಕೆ ಇದೊಂದು ದೊಡ್ಡ ಅವಕಾಶ. ಈ ವಾರದಲ್ಲಿ ನಾವು 3 ವಿಷಯಗಳನ್ನ ನೋಡಲು ಪ್ರಯತ್ನಿಸೋಣ. 1. ನಿಜವಾಗಿಯೂ ಪ್ರಾರ್ಥನೆಯಲ್ಲಿ ದೇವರನ್ನ ನೋಡೋಣ. 2. ನಮ್ಮ ಸುತ್ತಲಿರುವ ಜನರನ್ನ, ಅದರಲ್ಲೂ ಕಷ್ಟದಲ್ಲಿರುವರನ್ನ ಪ್ರೀತಿಯ ಕಣ್ಣುಗಳಿಂದ ನೋಡೋಣ. ಮತ್ತು 3. ನಮ್ಮನ್ನ ನಾವೇ ನಮ್ಮ ಎಲ್ಲ ತಪ್ಪು ಒಪ್ಪುಗಳೊಂದಿಗೆ ಪ್ರಾಮಾಣಿಕವಾಗಿ ನೋಡಿಕೊಳ್ಳೋಣ. ಹಾಗಾಗಿ ಈ ಪವಿತ್ರ ವಾರದಲ್ಲಿ ನಾವು ಆ ದೀನರಾಜನ ಹಿಂದೆ ನಡೆಯೋಣ. ಆದ್ರೆ ಕೇವಲ ಕೈಯಲ್ಲಿ ಗರಿ ಹಿಡಿದುಕೊಂಡು ಅಲ್ಲ, ಬದಲಿಗೆ ಬದಲಾದ, ಪರಿವರ್ತನೆಯಾದ ಹೃದಯದೊಂದಿಗೆ ನಡೆಯೋಣ. ನಮ್ಮ ಕೈಯಲ್ಲಿರುವ ಗರಿಗಳಿಗಿಂತ ನಮ್ಮ ಹೃದಯದಲ್ಲಿ ಆಗುವ ಬದಲಾವಣೆ ಬಹಳ ಮುಖ್ಯ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ: ಯೇಸುವಿನ ಹಿಂದೆ ಹೋಗೋದು ಅಂದ್ರೆ ಅದು ಸುಲಭದ ಮೆರವಣಿಗೆ ಅಲ್ಲ. ಅದು ಜೆರುಸಲೇಂನಿಂದ ಶುರುವಾಗಿ ಕಲ್ವಾರಿ ಬೆಟ್ಟದ ಶಿಲುಬೆಯವರೆಗೂ ಹೋಗುತ್ತೆ. ಆ ಕಷ್ಟದ ದಾರಿಯಲ್ಲಿ ಮತ್ತೆ ಅದರಾಚೆಗಿನ ಪುನರುತ್ಥಾನದ ಬೆಳಕಿನವರೆಗೂ ಆತನ ಜೊತೆ ನಡೆಯೋಕ್ಕೆ ನಾವು ನಿಜವಾಗೂ ಸಿದ್ಧರಿದ್ದುವಾ? ಈ ವಾರ ಬನ್ನಿ ಇದರ ಬಗ್ಗೆ ಆಳವಾಗಿ ಯೋಚಿಸೋಣ.